ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ರೋಡ್ ಅಟ್ಯಾಚ್ ಇರುವಂಥ 4 ಎಕರೆ ಮಾರುವಂಥ ಜಮೀನು. ಇನ್ನು ಪಕ್ಕದಲ್ಲಿ ವಾಣಿ ವಿಲಾಸದಿಂದ ನೀರನ್ನು ಬಿಡ್ತಾರೆ. ಇದು ನಾಳ, ವರ್ಷದಲ್ಲಿ 2 ಸಾರಿ ನೀರು ಬಿಡ್ತಾರೆ ಅನ್ನೋದು ಇಲ್ಲಿ ಸ್ಥಳೀಕರು ಹೇಳುವಂಥ ಮಾಹಿತಿ. ಇನ್ನು ವಿಲೇಜ್ಗೆ ಹೋಗುವಂಥ ರಸ್ತೆಯ ಪಕ್ಕ 4 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 4 ಎಕರೆ ಮಾರುವಂಥ ನೀರಾವರಿ ಜಮೀನು ಪಕ್ಕ ಇರುವಂಥ ಜಮೀನು. ಇನ್ನು ಈ ಕಡೆ ಚಳ್ಳಕೆರೆಗೆ 28 ಕಿಲೋಮೀಟ್ರ್ ಆಗ್ಬೋದು. ಬೈಪಾಸ್ಗೆ ಅಂದರೆ ಸಾಣಿಕೆರೆಯಿಂದ ಇಲ್ಲಿಗೆ ಕೇವಲ 4 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಬೈಪಾಸ್ಗೆ ಕಮ್ಮಿ ಆಗುತ್ತೆ. ಚಳ್ಳಕೆರೆಗೆ ಹೋಗುವಂಥ ಅವಶ್ಯಕತೆ ಏನು ಇರೋಲ್ಲ, ನೇರವಾಗಿ ಹಿಂಗೆ ಬರ್ಬೋದು ನೀವು. ಬೈಪಾಸಿಂದ ಸಾಣಿಕೆರೆಯಿಂದ ಈ ಕಡೆ 4 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಇನ್ನು ವಾಣಿ ವಿಲಾಸ ಸಾಗರದಿಂದ ನೀರನ್ನು ಬಿಡುವಂಥ ನಾಳ ಪಕ್ಕದಲ್ಲೇ ಇದೆ. ಸದ್ಯಕ್ಕಂತೂ ನೀರು ಬಿಟ್ಟಿಲ್ಲ, ವರ್ಷದಲ್ಲಿ 2 ಸಾರಿ ಬಿಡ್ತಾರಂತ ಸ್ಥಳೀಕರಲ್ಲಿ ಹೇಳುವಂಥ ಮಾಹಿತಿ. ಜೊತೆಗೆ ಇದು ಬೆಂಗಳೂರಿಗೆ ಒಂದು 190 ಕಿಲೋಮೀಟ್ರ್ ಆಗುತ್ತೆ, ಚಳ್ಳಕೆರೆಗೆ 28 ಕಿಲೋಮೀಟ್ರ್ ಆಗುತ್ತೆ. ಬೈಪಾಸ್ಗೆ NH 150 ಬೆಂಗಳೂರು ಟು ಬಳ್ಳಾರಿ ಹೋಗುವಂಥ ದಾರಿಗೆ ಬೈಪಾಸ್ಗೆ ಇಲ್ಲಿಗೆ 4ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಮೊದಲನೇದಾಗಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ನೀರಿನ ಸ್ಥಿತಿ ಅಂತೂ ಈ ಭಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಇಲ್ಲಿಗೆ ವೇದವತಿ ನದಿ ಕೇವಲ 800ರಿಂದ 1 ಕಿಲೋಮೀಟ್ರ್ ಆಗ್ಬೋದು, 800 ಮೀಟ್ರಿಂದ 1 ಕಿಲೋಮೀಟ್ರ್ ಹತ್ರ. ಆದ್ದರಿಂದ ಈ ಭಾಗದಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೋಡಿ, ಇಲ್ಲಿ ಪಕ್ಕದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ. ಜೊತೆಗೆ ವಿಲೇಜ್ ನೋಡಿರಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಲ್ಲ ವಿಲೇಜ್. ನೀವೇನಾದರೂ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡು ವಿಲೇಜ್ ಅಕ್ಕಪಕ್ಕ ಇರಬೇಕು ಅಂದ್ಕೊಂಡ್ರೆ ತುಂಬ ನಿಯರ್, ಬೈಪಾಸ್ಗೂ ನಿಯರು, ಚಳ್ಳಕೆರೆಗೆ ಇನ್ನೂ ದೂರ ಆಗುತ್ತೆ ಈ ಜಮೀನು. ಇನ್ನು ಎರಡನೇದಾಗಿ ನೀರಿನ ಸ್ಥಿತಿ ನಾನು ಮೊದಲೇ ಹೇಳಿದ್ದೀನಿ, ವೇದವತಿ ನದಿಯ ತುಂಬ ನಿಯರ್ ಆಗುತ್ತೆ. ನೀರಿನ ಸ್ಥಿತಿ ಈ ಭಾಗದಲ್ಲಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಈ ಜಮೀನು ಮಾತ್ರ ಖಾಲಿ. ಯಾಕೆಂದರೆ ಕೆಲವೊಂದಿಷ್ಟು ಓನರು ಈ ಜಮೀನನ್ನು ವೈಯಕ್ತಿಕ ಕಾರಣಗಳಿಂದ ಇದನ್ನು ಆ ರೀತಿ ಬಿಟ್ಟಿದ್ದಾನೆ. ನೀವೇನಾದರೂ ಇದನ್ನು ತಗೊಂಡ್ರೆ ಒಂದೊಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಈ ಜಮೀನಿಗೆ TC ಕೂಡ ಇದೆ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, TC ಇದೆ. ಬೋರ್ ಇಲ್ಲ, ನೀವು ಬೋರನ್ನು ಹಾಕ್ಸ್ಕೋಬೇಕು. ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. 100 ಅಡಿ 200 ಅಡಿ ಒಳಗೆ ನೀರು ಸಿಗುತ್ತೆ ಈ ಭಾಗದಲ್ಲಿ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲ್ ನೋಡಿ, ನೀವು ಮಣ್ಣು ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ಪ್ಯೂರ್ ರೆಡ್ ಸಾಯಿಲ್. ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ನಾವು ಜನರಲ್ ಪ್ರಾಪರ್ಟಿ ಹೊರತುಪಡಿಸಿ MK ಪ್ರಾಪರ್ಟೀಸಲ್ಲಿ ಯಾವುದೇ ರೀತಿ ಬೇರೆ ಪ್ರಾಪರ್ಟೀಸನ್ನು ಹಾಕಿರಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡ್ಬೋದು, ಇದು ಜನರಲ್ ಪ್ರಾಪರ್ಟಿ ಅಂತ. ಇನ್ನು ಯಾವುದೇ ರೀತಿ ತಂಟೆ ತಕರಾರು ಆ ಥರ ಯಾವುದೇ ರೀತಿ ಸಮಸ್ಯೆ ಈ ಜಮೀನಿಗಿಲ್ಲ. ಪೂರ್ವನು ಜನರಲು, ಈಗೂ ಜನರಲು, ಪಿತ್ರಾರ್ಜಿತ ಜನರಲ್, ಅದರಲ್ಲಿ ಯಾವುದೇ ರೀತಿ ಅನುಮಾನನೇ ಇಲ್ಲ. ಇನ್ನು ನೀರಿನ ಸ್ಥಿತಿ ಚೆನ್ನಾಗಿದೆ, ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ಜನರಲ್ ಪ್ರಾಪರ್ಟಿ ಎಲ್ಲವೂ ಮುಗಿದ ಮೇಲೆ ಕೊನೆಯದಾಗಿ ಜಮೀನಿನ ಬೆಲೆಯನ್ನು ಹೇಳುವುದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಯಾರಾದರೂ ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ ನೀವು ಜಮೀನನ್ನು ವಿಸಿಟ್ ಕೊಡಲೇಬೇಕು ಅಂದಾಗ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನೀವು ನೇರವಾಗಿ ಬಂದು ಆಫೀಸಿನಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ವ್ಯವಸ್ಥೆ ಕೂಡ ಜಮೀನು ತೋರಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಒತ್ತಡದ ಬರದಲ್ಲಿ ವಿವರಣೆ ಕೊಡುವಂಥ ಸಮಯದಲ್ಲಿ ಯಾವುದಾದ್ರೂ ಹೆಚ್ಚು ಕಮ್ಮಿ ಆಗಿದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೆಂದರೆ ನಿಮ್ಮ ಸಲಹೆ ತುಂಬ ನನಗೆ ಮುಖ್ಯ. ಇನ್ನು ರೋಡ್ ಅಟ್ಯಾಚ್ ಇರುವಂಥ ಜಮೀನು, ಯಾವುದೇ ರೀತಿ ಬೇರೆ ಜಮೀನಿಂದ ಈ ಜಮೀನಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಾನು ಆರಂಭದಲ್ಲೇ ತೋರಿಸಿದ್ದೀನಿ ನಿಮಗೆ. ಕಾಲುವೆ ಗುಡೆ ಇದೆ, ಎಲ್ಲಿ ವಾಣಿ ವಿಲಾಸ
ಸಾಗರದಿಂದ ನೀರನ್ನು ಬಿಡುವಂಥ ಕಾಲುವೆ ಇದೆ. ವರ್ಷಕ್ಕೆ 2 ಸಾರಿ ನೀರು ಬಿಡ್ತಾರೆ. ಈ ಭಾಗದಲ್ಲಂತೂ ನೀರಿನ ಸಮಸ್ಯೆ ಅಂತೂ ಇಲ್ಲ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆ 15ರಿಂದ 16 ಲಕ್ಷ ಹೇಳ್ತಾರೆ. ಅದ್ರ ಮಧ್ಯಭಾಗದಲ್ಲಿ ಆಗುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ವಿಲೇಜ್ ಕೂಡ ಅಟ್ಯಾಚ್ ಇದೆ. ಜೊತೆಗೆ ಈ ಕಡೆ ಬೈಪಾಸಿಂದ ಹತ್ರ ಆಗುತ್ತೆ. ಬೆಂಗಳೂರಿಂದ ನೀವು ಬೇಗನೆ ಇಲ್ಲಿಗೆ ಬರ್ಬೋದು. ಚಳ್ಳಕೆರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇನ್ನು ಯಾರೆಲ್ಲ ಹೊಸಬರಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 15ರಿಂದ 16 ಲಕ್ಷ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.